ಸೊ ನೋಡಿದ್ರಲ್ಲ ಪುಂಬರೈ ವ್ಯೂ ಪಾಯಿಂಟ್ ಹೆಂಗನ್ನಿಸ್ತು, ಕ್ರೇಜಿ ಆಗಿತ್ತಲ್ಲ. ಎಂಥ ಲಕ್ಕಿ ಪೀಪಲ್ಸ್ ಇವರೆಲ್ಲ, ಇಂಥ ಜಾಗದಲ್ಲಿ ಒಳ್ಳೆ ಮನೆ ಮಾಡಿಕೊಂಡು ಆರಾಮಾಗಿ ಅಲ್ಲೇ ಜೀವನ ನಡೆಸ್ಕೊಂಡು ಇರೋದಕ್ಕೆ ಎಷ್ಟು ಅದೃಷ್ಟ ಮಾಡಿದ್ರಲ್ಲ, ಕೇಳ್ಕೊಬಂದಿರ್ಬೇಕು ಅವಕ್ಕೆಲ್ಲ. ಸೊ ನೋಡಿ ಈಗ ವ್ಯೂ ಪಾಯಿಂಟ್ಗಳು ಒಂದೊಂದೇ ಓಪನ್ ಆಗ್ತಾ ಇದ್ದಾವೆ. ಒಂದಕ್ಕಿಂತ ಒಂದು ಅದ್ದೂರಿ ಆಗಿದೆ ನೋಡಲ್ಲಿ, ದೂರದಲ್ಲಿ ಯಾವುದೋ ಫಾಲ್ಸ್ ಬೇರೆ ಇದೆ, ಕ್ರೇಜಿ ಆದ್ರೂ. ಗುಣ ಕೇವ್ಸ್ಗೆ ಹೋಗ್ಬೇಕು, ಕತ್ಲಾಗ್ತಾ ಇದೆ ಆಲ್ರೆಡಿ, 4:50 ಟೈಮು. ಬಟ್ ಇಂಥ ವ್ಯೂಗಳು ನೋಡ್ತಾ ಇದ್ರೆ ಹೋಗೋಕ್ಕೆ ಮನ್ಸು ಬರೋಲ್ಲ. ಅಲ್ಲೇ ಒಂದು 1 ಅವರ್ ಸ್ಪೆಂಡ್ ಮಾಡಿದ್ದೀವಿ ಟೈಮು ನಾವು ಆ ವ್ಯೂ ನೋಡ್ಕೊಂಡು ಈಗ ಚೆನ್ನಾಗೈತೆ ನೋಡಿ, ಇನ್ನೂ ಅಲ್ಲಿ ಚೆನ್ನಾಗೈತೆ ನೋಡು ಅಂದ್ಕೊಂಡು 1 ಅವರ್ ಟೈಮ್ ವೇಸ್ಟ್ ಮಾಡಿದ್ದೀವಿ ಅಲ್ಲೇ. ಟೈಮ್ ವೇಸ್ಟ್ ಅನ್ನೋದಕ್ಕಿಂತ ಅಷ್ಟು ಎಂಜಾಯ್ ಮಾಡ್ಕೊಂಡು ಫೀಲ್ ಮಾಡಿದ್ದೀವಿ. ಸೊ ಗುಣ ಕೇವ್ಸ್ಗೆ ಬಂದಿದ್ದ ರೂಟಲ್ಲೇ ವಾಪಸ್ ಹೋಗ್ಬೇಕು. ಅಲ್ಲಿ ಇನ್ನೊಂದು ರೂಟ್ ಡೈವರ್ಷನ್ ಸಿಗುತ್ತೆ, ಆ ರೂಟಲ್ಲಿ ಹೋದರೆ ಅಲ್ಲೇ ಎಲ್ಲ ಇರೋದು. ಸೊ ಎಲ್ಲ ಒಂದೇ ರೂಟಲ್ಲಿ ಇದೆ ಅಂತ ಹೇಳಿದ್ರು, ಬಟ್ ನಾವು ಎಲ್ಲ ನೋಡೋಕೆ ಎಲ್ಲಾಗತ್ತೆ. ಈಗ ಆ ಗುಣ ಕೇವ್ಸ್ ಒಂದು ನೋಡ್ಕೊಂಡು ಹೋಗ್ಬೇಕಷ್ಟೆ. ಸೊ ಇದು ಗುಣ ಕೇವ್ಸ್ದು ಎಂಟ್ರಿ ರೋಡು ಕ್ಲೋಸ್ ಆಗಿಬಿಟ್ಟಿದೆ, ಗೇಟಾಗಿ ಬೀಗ ಹಾಕೊಂಡೋಗಿದ್ದಾರೆ. ಕೇಳೋಣ ಅಂದರೆ ಯಾರೂ ಇಲ್ಲ. ಇಲ್ಲಿಂದ ಇನ್ನೂ 3 ಕಿಲೋಮೀಟರ್ಸ್ ಇದೆ, ನಡ್ಕೋಗಿ ನೋಡ್ಕೊಬರೋಕ್ಕೂ ಆಗಲ್ಲ, ಆಲ್ರೆಡಿ ಟೈಮ್ ಆಗಿದೆ. ಅದನ್ನು ನೋಡಬೇಕು ಅಂತಲೇ ಬಂದಿದ್ದು. ಗುಣ ಕೇವ್ಸ್ ಹೆಂಗಿದೆ ಅಂದರೆ ಅದು ಮರದ್ದು ಬೇರುಗಳೆಲ್ಲ ಭೂಮಿಯಿಂದ ಆಚೆ ಬಂದ್ಬಿಟ್ಟು ಎಲ್ಲ ಒಂಥರ ಸುತ್ಕೊಂಡು ಸಖತ್ತಾಗಿದೆ. ಎಲ್ಲಿ ಅಲ್ಲಿ ಹತ್ತಿಸ್ತಾರೆ ಅಂತಲೇ ಮರ ಹಾಕೋರು ನೋಡಲಿ, ಹತ್ಸೋಕ್ಕಾಗಲ್ಲ. ಹೌದು, ಅಷ್ಟು ದೊಡ್ಡ ಮರ ತೆಗಿತ್ಯಾ ನೀನು? ಬರೀ ಬಾಹುಬಲಿ ಪ್ರಭಾಸ್ ಫ್ಯಾನು, ನೀನೇ ಬಾಹುಬಲಿ ಅಲ್ಲ, ಅಷ್ಟು ದೊಡ್ಡ ಮರ ಎತ್ಬಿಡೋಕೆ. ಇದೇನಕ್ಕೆ ಹಿಂಗೆ ಮಾಡಿದ್ದಾರೆ? ಸುಮ್ಮನೆ ಬಿಟ್ಟಿದ್ರೆ ಆಗಿರೋದಪ್ಪ, ಹೋಗಿ ನೋಡ್ಕೊ ಬರ್ತಿದ್ರಲ್ಲ. ಇನ್ನೂ ಟೈಮ್ ಇದೆ, 5 ಗಂಟೆ, ಇಷ್ಟು ಬೇಗ ಕ್ಲೋಸಾ? ಶಿಟ್, ಎಂಥ ಕೆಲಸ ಆಗೋಯ್ತು. ಮ್ಯಾಪ್ಸಲ್ಲಿ ಎಷ್ಟು ದೂರ ತೋರಿಸ್ತೈತೆ ನೋಡಿ ಇನ್ನು ಅಲ್ಲಿಗೆ ಕರೆಕ್ಟಾಗಿ. ಗುಣ ಕೇವ್ಸ್ನ ನೋಡಬೇಕು ಅಂತ ತುಂಬ ದಿವಸದಿಂದ ಬಕೆಟ್ ಲಿಸ್ಟಲ್ಲಿ ಇಟ್ಟಿದ್ದೆ. ಇದು ಅದೊಂಥರ ಪ್ರಕೃತಿ ವಿಸ್ಮಯ, ಸಕ್ಕತ್ತಾಗಿದೆ ನೋಡೋಕ್ಕೆ. ಫೋಟೋಸ್ ವೀಡಿಯೋಸಲ್ಲಿ ನೋಡೋಕ್ಕೆ ಅಷ್ಟು ಚೆನ್ನಾಗಿದೆ, ಲೈವಾಗಿ ನೋಡಬೇಕು ಅದನ್ನು ಅಂದ್ಕೊಂಡು ಬಂದಿದ್ದು. ಬಟ್ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಕ್ಲೋಸ್ ಆಗಿಬಿಟ್ಟಿದೆ. ಅದು ಕ್ಲೋಸಿಂಗ್ ಟೈಮ್ ಇದೆ ಅನ್ನೋದೇ ಗೊತ್ತಿರಲಿಲ್ಲ. ನಾವು ಮಾಮೂಲಿ ಕತ್ಲಾದ್ಮೇಲೆ ಕ್ಲೋಸ್ ಅಷ್ಟೇ ಅಂದ್ಕೊಂಡಿದ್ದು. ಬಟ್ ಇಷ್ಟು ಬೇಗ ಈ ಥರ ಗೇಟ್ನೇ ಕ್ಲೋಸ್ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಏನು 3 ಕಿಲೋಮೀಟ್ರ್ ಅಂದರೆ ಒಂದು 5ರಿಂದ 10 ನಿಮಿಷ. 6 ಗಂಟೆ ಕತ್ಲೆ ಅಂದರೆ 5:45 ಕ್ಲೋಸ್ ಮಾಡೋರು ಸಾಕಪ್ಪ ಇವರು. ಅಷ್ಟರೊಳಗೆ ಎಲ್ರಿಗೂ ಕರೆಸ್ಬಿಟ್ಟು 5 ಗಂಟೆಗೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಅದು ಬೇಜಾರಾಗ್ತಾಯಿದೆ. ಸೊ ನೋಡೋಣ, ಅಲ್ಲಿ ಮ್ಯಾಪ್ಸ್ ಓಪನ್ ಮಾಡಿ ನೋಡಿದ್ರೆ ಬೇರೆ ಕಡೆಯಿಂದನೂ ರೂಟ್ ತೋರಿಸ್ತಾ ಇದೆ. ಬಟ್ ಆವಾಗಲೇ ಅದು 1 ವೇ ಟೈಪ್ ತೋರಿಸ್ತಾ ಇತ್ತು, ಆ ಕಡೆಯಿಂದ ಎಂಟ್ರಿನೇ ಇಲ್ಲ ಅನ್ನೋ ಥರ. ಅದಕ್ಕೀಗ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲೇ ಒಂದು ಸರಿ ಅಲ್ಲಿ ಯಾರು ಇದ್ರು ಅವ್ರನ್ನ ಕೇಳಿಕೊಂಡು ಹೋಗೋಕ್ಕಾಗತ್ತಾ ನೋಡಿ ಟ್ರೈ ಮಾಡೋದಷ್ಟೆ. ಹೋಗೋಕ್ಕಾದ್ರೆ ಹೋಗೋದು, ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಮಿನಿಟ್ಸ್ ತೋರಿಸ್ತಾ ಇದೆ, 3.7 ಕಿಲೋಮೀಟರ್ಸ್ ಅಂತ. ಸೊ ಅಷ್ಟು ದೂರ ಹೋಗಿ ನೋಡಿ ಟ್ರೈಯೇ ಮಾಡಿಬಿಡೋಣ ಅಂತ ಹೊರಟಿದ್ದೀವಿ. ಯಾವುದೋ ಗಲ್ಲಿ ರೋಡ್ಗಳಲ್ಲೆಲ್ಲ ಕರ್ಕೊಬಂತು ಅಲ್ಲಿಂದ ಮ್ಯಾಪ್ಸು, ಕೊಡೈಕೆನಾಲ್ ಸರ್ಕಲ್ ಹತ್ರದಿಂದ. ಬಟ್ ಈಗ ನಾರ್ಮಲ್ ರೋಡು ಚೆನ್ನಾಗಿದೆ, ಸೊ ಒಳಗೆ ಹೋಗಿ ನೋಡ್ಬೇಕಷ್ಟೆ. ಸೊ ಹಿಂಗೆ ಸುತ್ತಾಡ್ಕೊಂಡು ಇನ್ನೂ ಒಂದು 3 ಕಿಲೋಮೀಟರ್ ಅಂತಿದೆ. ನೋಡೋಣ, ಇದೊಂಥರ ಹೊಸ್ದಾಗಿ ಹುಡ್ಕೊಂಡು ಹೋಗೋ ಥರ ಆಗಿದೆ ಹೊಸ ಪ್ಲೇಸ್ನ. ಬಟ್ ತುಂಬ ಗಾಡಿಗಳು ಬರ್ತಾಯಿದೆ. ಅಲ್ಲಿ ಚೆಕ್ ಪೋಸ್ಟ್ ಇತ್ತು, ಇಲ್ಲೇನಾದ್ರು ಚೆಕ್ ಪೋಸ್ಟ್ ಇಲ್ಲ ಅಂದರೆ ಆರಾಮಾಗಿ ಹೋಗ್ಬೋದು, ಹೋಗಿ ನೋಡ್ಕೊ ಬರ್ಬೋದು. ಅದಿಲ್ಲ ಅಂದರೆ ಪಿಲ್ಲರ್ ರಾಕ್ ವ್ಯೂ ಪಾಯಿಂಟ್ ಅಂತ ಒಂದಿದೆ, ಅದಕ್ಕೂ ಆ ಕಡೆಯಿಂದಲೇ ತೋರಿಸ್ತಾ ಇತ್ತು, ಅದಕ್ಕೆ ನಾವು ಹಂಗೆ ಹೋಗಿದ್ದು. ಹಂಗೇನಾದ್ರು ಆದರೆ ಆ ಪಿಲ್ಲರ್ ರಾಕ್ ವ್ಯೂ ಪಾಯಿಂಟ್ನೇ ನೋಡ್ಕೊಂಡ್ಬಿಟ್ರೆ ಆಯಿತು. ಡಾಲ್ಫಿನ್ ನೋಸ್ ಎಲ್ಲದಕ್ಕೂ ಈ ಕಡೆನೇ ಹೋಗ್ಬೇಕಿರೋದು. ಸೊ ಫೇರಿ ಫಾಲ್ಸ್ ಅಂತ ಇಲ್ಲೊಂದು ಫಾಲ್ಸ್ ಇದೆ, ಅದನ್ನು ನೋಡೋಕೆ ಹೋದ್ರೆ ಟೈಮ್ ಆಗಿಬಿಡುತ್ತೆ ನೋಡಿ. ಇದೆ ಫೇರಿ ಫಾಲ್ಸ್, ಇಲ್ಲಿಂದ ನೋಡ್ಬೋದು, ಬಟ್ ಅಲ್ಲಿಂದನೂ ಹೋಗ್ಬೋದು.
ನಮಗೀಗ ಎರಡರಲ್ಲೊಂದು, ಇಲ್ಲ ಗುಣಾ ಕೇವ್ಸ್ ನೋಡಬೇಕಿಲ್ಲ ಪಿಲ್ಲರ್ ರಾಕ್ ನೋಡಬೇಕು. ಡಾಲ್ಫಿನ್ ನೋಸ್ ಅದಕ್ಕೆಲ್ಲ ಟ್ರೆಕ್ಕಿಂಗ್ ಇದೆ. ಸೊ ನೋಡೋಣ, ಬೈ ಚಾನ್ಸ್ ಇಲ್ಲೇ ಸ್ಟೇ ಮಾಡಿದ್ರೆ ನಾಳೆ ಅದೆಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ಬೋದು. ಏನೂ ಪ್ಲ್ಯಾನ್ ಮಾಡಿಲ್ಲ, ಪ್ಲ್ಯಾನ್ ಮಾಡ್ದಂಗೆ ಏನೂ ನಡೀತಾ ಇಲ್ಲ. ಒಂಥರ ಡಿಫ್ರೆಂಟಾಗಿ ಏನೋ ವೈಟ್ ಮರಗಳಿದೆ ನೋಡಿ, ಒಂದು ಎಲೆಗಳೇ ಇಲ್ಲ, ಮರ ಎಲ್ಲ ಒಣಕೊಂಡಂಗಿದೆ ಫುಲ್ಲು. ಏನು ಅಂತ ಗೊತ್ತಿಲ್ಲ, ಸಖತ್ತಾಗಿ ಕಾಣಿಸ್ತಾ ಇದೆ. ಆದರೆ ಆ ಬೆಟ್ಟ ಫುಲ್ ಹಂಗೆ ಇದೆ. ಅದು ಏನೋ ಮರಗಿರೋದು, ಚಕ್ಕೆ ಲವಂಗ ಅಂಥವೇನೋ ಇರಬೇಕು ಮೋಸ್ಟ್ಲಿ. ಏನಿದು ಫುಟ್ಬಾಲ್ ಸ್ಟೇಡಿಯಮ್ಮು, ಬಟ್ ಗಾಲ್ಫ್ ಕೋರ್ಸ್ ರೋಡ್ ಅಂತಿತ್ತು, ಮೋಸ್ಟ್ಲಿ ಎಲ್ಲ ಮುಂದೆ ಇರ್ಬೋದು ಗಾಲ್ಫ್ ಕೋರ್ಸು. ಇಂಥ ಬೆಟ್ಟದಲ್ಲೂ ಇಷ್ಟಿಷ್ಟು ದೊಡ್ಡದಾಗಿ ಪ್ಲೈನ್ ಜಾಗಗಳು ಸಿಕ್ಕಿದೆಯಲ್ಲ ಇವ್ರಿಗೆ, ಅದಕ್ಕೆ ಖುಷಿ ಪಡಬೇಕು. ಎಲ್ಲ ಕೋರ್ಟು ಎಲ್ಲ ಮಾಡ್ಕೊಳಕ್ಕೆ. ಓಹೋ ಕತೆ. ಏನು ಕಾಣ್ತಾ ಇಲ್ಲ ಇದರಲ್ಲಿ. ನಾವು ಹುಡ್ಕೊಂಡು ಹೋಗೋಕ್ಕೆ ಅರ್ಧ ಗಂಟೆ ಆಗುತ್ತೇನೋ. ಇನ್ನು ಆ ಕತ್ಲೆಯಲ್ಲಿ ಹೋಗಿ ನೋಡ್ದಂಗೆ ಅದು ಆದಂಗೆ ಅಂತ ಅನ್ನಿಸ್ತಾ ಇದೆ ಯಾಕೋ. ಪಿಲ್ಲರ್ ರಾಕ್ ವ್ಯೂ ಪಾಯಿಂಟು, ಪಿಲ್ಲರ್ ರಾಕ್ಸು ಕಾಣಿಸಲ್ಲ, ಮುಂದೆ ಇರೋ ಕಾಂಪೌಂಡೇ ಕಾಣಿಸ್ತಾ ಇಲ್ಲ. ಇನ್ನು ದೂರದಲ್ಲಿರೋ ಪಿಲ್ಲರ್ ರಾಕ್ ಎಲ್ಲಿಂದ ಕಾಣುತ್ತೆ? ಹಾಂ, ಎಲ್ಲಿದೆ ನೋಡಿ ಚೆಕ್ ಪೋಸ್ಟು. ಸೊ ನೋ ಎಂಟ್ರಿ, ತಮಿಳ್ನಾಡು ಫಾರೆಸ್ಟ್, ನೋ ಎಂಟ್ರಿ. ಚೆಕ್ ಪೋಸ್ಟ್ ಐತೆ ನೋಡಪ್ಪ ಇಲ್ಲೂ ಒಂದು. ಸೊ ಇದು ಮೋಸ್ಟ್ಲಿ ಫುಲ್ಲು ಫಾರೆಸ್ಟ್ ಝೋನ್ ಇರಬೇಕು, ಅದಕ್ಕೆ ಎರಡೂ ಕಡೆ ಚೆಕ್ ಪೋಸ್ಟ್ ಹಾಕ್ಬಿಟ್ಟವ್ರೆ. ಕ್ಲೋಸ್ ಮಾಡಿ ಬಿಸಾಕ್ತಾರೆ. ಸಂಜೆ ಅಷ್ಟರೊಳಗೆ ಎಲ್ಲ ವಾಪಸ್ ಬಂದ್ಬಿಡ್ಬೇಕು. ಅಷ್ಟರೊಳಗೆ ಎಲ್ರಿಗೂ ಕ್ಲಿಯರ್ ಮಾಡಿಸಿ ಕ್ಲೋಸ್ ಮಾಡಿಬಿಡ್ತಾರೆ ಅನಿಸುತ್ತೆ. ಒಂದು ರೌಂಡ್ ಇದೆ ಅದು ರೋಡು. ಇಲ್ಲಿ ನೋಡಿಲಿ, ಇಷ್ಟೇ ಇರೋದು ಆ ರೋಡು, ಹಿಂಗೆ ಅಷ್ಟೇ. ಊರೆಲ್ಲ ಈಗ ನೋಡಿದ್ವಲ್ಲ ಅವೆಲ್ಲ ಮ್ಯಾಪಲ್ಲಿ, ಅದು ಊರೆಲ್ಲ ಹಿಂಗಿಲ್ಲ, ಹಿಂದೆ ಹೋಯ್ತು. ಅಲ್ಲಿ ಪಿಲ್ಲರ್ ರಾಕ್ ವ್ಯೂ ಪಾಯಿಂಟ್ ಒಂದಿದೆ, ಅದು ಬಿಟ್ಟರೆ ಅದು ಗುಣಾ ಕೇವ್ಸ್ ಒಂದಿದೆ. ಸೊ ಕತೆ ಇದು. ಸುತ್ತಿ ಬಳಸಿ ಹೆಂಗೆ ಬಂದ್ರೂ ಅಷ್ಟೇ. ನಡ್ಕೋದ್ರೆ ಇಲ್ಲಿಂದ 2 ಕಿಲೋಮೀಟ್ರು. ಇಲ್ಲಿ ನಡ್ಕೊ ಹೋಗೋದು ಹಾಕಿದ್ರೆ ಈ ಕಡೆ ರೂಟಲ್ಲೇ ತೋರಿಸ್ತೈತೆ. 2 ಕಿಲೋಮೀಟ್ರ್ ಇಲ್ಲಿಂದ ಅಲ್ಲಿಗೆ. ಮೋಸ್ಟ್ಲಿ ಗಾಡಿಗಳು ಇಲ್ಲೇ ನಿಲ್ಸ್ಬಿಟ್ಟು ನಡ್ಕೋಬೇಕು, ಅದು ಗೊತ್ತಿಲ್ವಲ್ಲ. ಯಾರು ಇದ್ಬಿಟ್ಟು ಹೇಳಿದ್ರೆ ಅದಾರು ಮಾಡ್ಬೋದಿತ್ತು, ನಡ್ಕೋಗಿ ನೋಡ್ಕೊಬರ್ಬೋದಿತ್ತು. ಅರ್ಧ ಗಂಟೆ ಬೇಕಂತೆ ನಡೆಯೋಕ್ಕೆ. ಹೋಗೋಷ್ಟರಲ್ಲೇ 6 ಕಾಲ ಆಗ್ಬಿಡುತ್ತೆ, ಅರ್ಧ ಗಂಟೆಯಿಂದ ಲೆಕ್ಕ ಇಟ್ಕೊಂಡ್ರು. ಮತ್ತು ಅಲ್ಲಿಂದ ನಡಿಬೇಕು ಅಂತಲ್ಲ ನೀನು. ಇಲ್ಲ ಕಾರ್ಗಳು ಬಿಟ್ಟು ಅವ್ರ ಮ್ಯಾಪ್ಸಲ್ಲಿ ಪಾರ್ಕಿಂಗ್ ಹಾಕಿರೋ ತೋರಿಸೈತೆ ಕಾರ್ಗಳೆಲ್ಲ. ಗುಣಾ ಕೇವ್ಸ್ ಪಾರ್ಕಿಂಗ್ ಮೋಸ್ಟ್ಲಿ ಡೇ ಟೈಮಲ್ಲಿ ಬರ್ಬೇಕನ್ಸುತ್ತೆ. ಡೇ ಟೈಮಲ್ಲಿ ಬರ್ಬೇಕನ್ಸುತ್ತೆ. ಇಷ್ಟು ದೂರ ನಡ್ಕೋಬೇಕು ನೋಡಿ, ರೋಡಿಂದ ಇಷ್ಟು ದೂರ ನಡ್ಕೋಬೇಕು. ಮತ್ತೆ ಇಲ್ಲಿರೋದು ಪಿಲ್ಲರ್ ರಾಕು, ಗುಣಾ ಕೇವ್ ಇಲ್ಲೈತೆ ನೋಡಿಲಿ. ಸೊ ಕತೆ ಹಿಂಗಾಗಿದೆ, ಎಂಟ್ರಿ ಇಲ್ಲ. ಸೊ ಅವರು ಯಾರೋ ಕಾರ್ ಬಂದಂಗೆ ತಿರುಗಿಸ್ಕೊಂಡಂಗೆ ವಾಪಸ್ ಹೋದರು. ಇಲ್ಲಿಗೆ ಲಾಸ್ಟು ಚೆಕ್ ಪೋಸ್ಟ್ಗೆ, ನೋ ಎಂಟ್ರಿ. ಡೇ ಟೈಮಲ್ಲಿ ನೋಡ್ಬೇಕು ಮೋಸ್ಟ್ಲಿ, ಅರ್ಲಿಯಾಗಿ ಬಂದರೆ ಬಿಡ್ಬೋದೇನೋ. 5 minutes later. ಸೊ ಇವಾಗ ಸೀನ್ ಏನಂದರೆ, ಇಲ್ಲಿ ಗುಣಾ ಕೇವ್ಸ್ ಕ್ಲೋಸ್ ಆಗಿತ್ತಲ್ಲ, ಯಾರೋ ಒಬ್ಬರು ವಿಚಾರಿಸ್ದೋ 4 ಗಂಟೆಗೆ ಕ್ಲೋಸ್ ಅಂತೆ, ಓಪನ್ ಬಂದು 9 ಗಂಟೆಗಂತೆ. ಏನಕ್ಕೆ ಹಂಗೆ ಅಂದರೆ, ಹೌದು ಸರ್ ಅದು ಫಾರೆಸ್ಟ್ ಝೋನು, ಯಾರೂ ಇರೋಲ್ಲ, ಎಲ್ಲ ವಾಪಸ್ ಬಂದುಬಿಡ್ತಾರೆ. ಅಲ್ಲಿರೋ ಅಂಗಡಿಯವರು ಇವರು ಪ್ರತಿಯೊಬ್ಬರು ಕ್ಲೋಸ್ ಮಾಡ್ಕೊಂಡು ಎಲ್ಲರೂ 4 ಗಂಟೆಗೆ ವಾಪಸ್ ಬಂದುಬಿಡ್ತಾರೆ, ಅದೇ ಥರ ಇರೋದು ಅಂತ ಹೇಳಿದ್ರು. ಸೊ ಅದಕ್ಕೆ ಈಗ ಇಲ್ಲೇ ಸ್ಟೇ ಆಗಿಬಿಟ್ಟು ಅರ್ಲಿ ಮಾರ್ನಿಂಗ್ ಎದ್ದು ಬೇರೆ ಯಾವ ಪ್ಲೇಸಸ್ ಇದೆ ಅದನ್ನು ನೋಡಿಕೊಂಡು ಗುಣಾ ಕೇವ್ಸ್ನು ನೋಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನು. ಅದಕ್ಕೆ ಇಲ್ಲೇ ರೂಮ್ ಹುಡುಕಿ ಸ್ಟೇ ಮಾಡೋಣ ಅಂತ ಆನ್ಲೈನಲ್ಲಿ ರೂಮ್ ಹುಡುಕಿದ್ದೀವಿ. ಅದ್ರದ್ದು ಲೊಕೇಶನ್ ಹಾಕ್ಕೊಂಡು ಅಲ್ಲಿಗೆ ಹೋಗಿ ರೂಮ್ ಹೆಂಗಿದೆ ನೋಡಿ ಓಕೆ ಆದರೆ ಸ್ಟೇ ಮಾಡೋದು, ಇಲ್ಲಾಂದರೆ ಬೇರೆದು ಹುಡ್ಕೋದು. ಸೊ ಕೊಡೈಕೆನಾಲಲ್ಲಿ ಸ್ಟೇ ಆಗೋಣ ಅಂತ ರೂಮ್ ಹುಡುಕ್ಬೇಕಾರೆ ರೂಟ್ ಮಿಸ್ ಆಗಿ ಯಾವುದೋ ಬೇರೆ ರೋಡಿಗೆ ಬಂದು ಅಲ್ಲಿ ಗಾಡಿ ತಿರುಗಿಸ್ಕೋಬೇಕಾರೆ ಏನು ಹುಡುಕ್ತಾ ಇದ್ದೀರಾ, ರೂಮ್ ಬೇಕಾ, ಇಲ್ಲೇ ಇದೆ ನೋಡಿ ಅಂತಂದರು. ಸೊ ಇವರು ಹೊಸ್ದಾಗಿ ಕಟ್ಸಿರೋದಂತೆ, ಇನ್ನು ನೇಮೆಲ್ಲ ಏನೂ ಮಡಗಿಲ್ಲ.
ಕೆಳಗೆ 2 ರೂಮ್ ಇದೆ, ಡಬಲ್ ಬೆಡ್ದು 2 ರೂಮು. ಮೇಲ್ಗಡೆ 5 ಜನ ಮಲಗೋ ಥರ 1 ರೂಮ್ ಇದೆಯಂತೆ. ಸೊ ರೂಮ್ ಸಖತ್ತಾಗಿದೆ. ಪ್ರೈಸು ತುಂಬ ಕನ್ವೀನಿಯೆಂಟ್ ಆಗಿದೆ. 800 ರುಪೀಸ್ ಒಂದು ರೂಮಿಗೆ ಚಾರ್ಜ್ ಮಾಡ್ತಾಯಿದ್ದಾರೆ. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡಿದಳಿಗೆ ಖುಷಿ ಆಗೋಯ್ತು, ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಬೆಡ್ ಎಲ್ಲ ಸಖತ್ತಾಗಿದೆ, ಎಲ್ಲ ಹೊಸ್ದಾಗಿ ಮಾಡಿರೋದು, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಕ್ಲೀನಾಗಿ ಇಟ್ಟಿದ್ದಾರೆ. ಟಾಯ್ಲೆಟು ಎಲ್ಲ ಕ್ಲೀನಾಗಿದೆ, ಟಿ ವಿ ಇದೆ, ಟಾಯ್ಲೆಟ್ ಇದೆ, ಎಲ್ಲ ಕ್ಲೀನಾಗಿದೆ. ತುಂಬ ತುಂಬ ಕ್ಲೀನಾಗಿ ಇಟ್ಟಿದ್ದಾರೆ. ಮಾತ್ರ ಖುಷಿ ಆಯ್ತು ನೋಡ್ದಟ್ಟಿಗೆ. ಈ ಕಡೆ ವ್ಯೂ ಚೆನ್ನಾಗಿದೆ. ಈ ರೂಮಲ್ಲಿ ಬಾಲ್ಕನಿ ಇದೆಯಂತೆ, ಬಾಲ್ಕನಿ ವ್ಯೂ ಇದೆ. ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಚಾರ್ಜು. ನಮ್ಗೆ ವ್ಯೂ ತುಂಬ ನೋಡಿ 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 ಸಾಕಾಗಿದೆಯಲ್ಲ ಅಂದ್ಬಿಟ್ಟು ವ್ಯೂ ಏನು ಬೇಡ ಅಂತ ತೊಗೊಂಡಿದ್ದು. ನೋಡಿ ಈ ಥರ ಸಿಟಿ ವ್ಯೂ ಇದೆ ಅಷ್ಟೇ ಆ ರೂಮಿಂದ. ಸೊ ಹಿಂಗಿದೆ. ಅವ್ರ ಕಾಂಟ್ಯಾಕ್ಟ್ ನಂಬರು ಮತ್ತು ಲೊಕೇಶನ್ನ ಪಿನ್ ಮಾಡಿರ್ತೀನಿ ಈ ವಿಡಿಯೋದಲ್ಲಿ. ನಂಬರು ಮೆನ್ಷನ್ ಮಾಡಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿರುತ್ತೆ. ಆಮೇಲೆ ಈಗಂತೂ ಹೇಳಿ ಮಾಡಿಸಂಗಿದೆ, ಇಲ್ಲೇ ಅವ್ರದ್ದೇ ಮನೆ ಇದು. ಮೇಲ್ಗಡೆಯಿಂದ ಇಲ್ಲಿ ಸ್ಟೆಪ್ಸ್ ಇಳ್ಕೊಂಡು ಬರಬೇಕು ರೋಡಲ್ಲಿ. ಸೊ ಮೇಲ್ಗಡೆ ಅವ್ರ ಮನೆ ಇದು, ಫುಲ್ ಅವ್ರದ್ದೇ ಮನೆ. ಇಲ್ಲೇ ಇರ್ತಾರೆ. ಕ್ಯಾಮ್ರಾ ಎಲ್ಲ ಇದೆ, ಫುಲ್ ಸೆಕ್ಯೂರ್ ಆಗಿದೆ. ಎಲ್ಲ ಓಕೆ. ಬಟ್ ಕಾರ್ ಪಾರ್ಕಿಂಗ್ ಒಂದಿಲ್ಲ. ಬೈಕೆಲ್ಲ ಆರಾಮಾಗಿ ಪಾರ್ಕ್ ಮಾಡ್ಕೋಬೋದು ಅಲ್ಲೇ ಮುಂದೆ, ಮನೆ ಮುಂದೆ ಪಾರ್ಕ್ ಮಾಡ್ಬಿಟ್ಟು ಇಲ್ಲಿ ಬಂದು ರೂಮಲ್ಲಿ ಸ್ಟೇ ಆಗ್ಬೋದು. ಸೊ ನೀವು ಕೊಡೈಕೆನಾಲ್ಗೆ ಬಂದಾಗ ಏನಾದರೂ ಒಂದು ಕ್ಲೀನಾಗಿರೋ, ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರೋ ರೂಮ್ ಹುಡುಕ್ತಾ ಇದ್ದರೆ ಈ ರೂಮಿಗೆ ಬಂದು ಸ್ಟೇ ಮಾಡ್ಬೋದು. ಆ್ಯಂಡ್ ಈ ಎಪಿಸೋಡ್ ಇಲ್ಲಿಗೆ ಎಂಡ್ ಆಗುತ್ತೆ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಭೇಟಿ ಆಗೋಣ. ಟೇಕ್ ಕೇರ್, ಬಾಯ್ ಬಾಯ್.